ಹಿಂದಿನ ಆಗ್ಬಿಟ್ಟಿದೆ ಈ ಕಡೆ ಫುಲ್ಲು ಶರ್ಟ್ ಟೈರೆಲ್ಲ ಬಿಚ್ಕೊಂಡ್ಬಿಟ್ಟಿದೆ. ಸೊ ವೆಲ್ಕಮ್ ಟು ಬೈ 8 ಬೇರೆ ಸಮೀರ್. ಇಸ್ ಘಾಟ್ ಸೆಕ್ಷನ್ ಅಲ್ಲಿ ಹುಷಾರಾಗಿ ಓಡಿಸ್ಬೇಕು. ಯಾಕೆ ಹುಷಾರಾಗಿ ಓಡಿಸ್ಬೇಕು? ಗುಡ್ ಮಾರ್ನಿಂಗ್ ಫ್ಯಾಮ್, ಹಾಯ್. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಗೈಸ್. ಸೊ ಇವತ್ತಿನ ವ್ಲಾಗ್ ಶುರು ಮಾಡ್ತಿರೋದು ನಾನು. ಊರ ಹೆಸರು ಮರ್ತೋಗ್ಬಿಟ್ಟೆ. ಒಂದು ಸೆಕೆಂಡ್. ಯಾವ ಊರಿದು? ಕೊಯಂಪತ್ತೂರ್ ಅಂತೆ. ಇಲ್ಲಿಂದ ನಾವು ಹೊರಟಿದ್ದೀವಿ. ಎಲ್ಲಿಗೆ ಅಂದರೆ ಈಗ ನಾವು ಹೋಗ್ತಿರೋದು ಎಲ್ಲಿಗೆ ಹೋಗ್ತಿರೋದು ಬ್ರೋ? ಇವ್ನ ಸೆಡೆ ನನ್ನ ಮಗ. ಕೊಡೈಕೆನಾಲ್. ನಮ್ದು ಒಂಚೂರು ಜಾಗದ್ದು ಸ್ವಲ್ಪ ಪ್ರಾಬ್ಲಮ್, ನಮಗೆ ಹೆಸರುಗಳೇ ನೆನಪಿರಲ್ಲ. ಸೊ ಕೊಡೈಕೆನಾಲ್ಗೆ ಹೋಗಬೇಕು. ಲೆಟ್ಸ್ ಗೋ. ಈಗ ಸ್ವಲ್ಪ ಲೇಟಾಗಿ ರೆಡಿ ಆಗಿದ್ದೀವಿ ಎಲ್ಲರೂ ಒಬ್ಬರಾದ್ಮೇಲೆ ಒಬ್ಬರು, ನಾನಾದ್ಮೇಲೆ ನೀನು, ನೀನಾದ್ಮೇಲೆ ನಾನು ಅಂತ ಹೇಳಿ ಈಗ ಟೈಮ್ ಬಂದು 11:15. ಈಗ ಹೋಗ್ತಾ ಇರೋದು ನಾವು 9 ಗಂಟೆಗೆ ಹೋಗ್ಬೇಕು ಅಂತ ಪ್ಲಾನ್ ಮಾಡಿದವರು. ಇದೆಲ್ಲ ನಾರ್ಮಲ್ ಇದ್ದೇ ಇರುತ್ತೆ ಟ್ರಿಪ್ಪಲ್ಲಿ. ಸೊ ಲೆಟ್ಸ್ ಗೋ. ಐ ಆಮ್ ಸೂಪರ್ ಎಕ್ಸೈಟೆಡ್ ಟು ಸಿ ಕೊಡೈಕೆನಾಲ್ ಹೆಂಗಿದೆ ಅಂತ. ಸೊ ಅಲ್ಲಿಂದ ಹೊರಟ್ವಿ. ಬ್ರೇಕ್ಫಾಸ್ಟಿಗೆ ಹುಡುಕ್ತಾ ಇದೀವಿ, ಎಲ್ಲೂ ಸಿಗ್ತಾ ಇಲ್ಲ. ಒಂದು ಹೋಟ್ಲು ಸಿಕ್ತು, ಬಟ್ ಇಲ್ಲಿ ಏನಂತಾಣ ಇಲ್ಲಿ ಇದೆ ಇನ್ನೂ ರೆಡಿ ಆಗಿಲ್ವಂತ. ಲಂಚ್ ಇದು ಬ್ರೇಕ್ಫಾಸ್ಟ್ ಕ್ಲೋಸ್. ಲಂಚ್ ಇದೆಯಂತ. ಇವಾಗ ಸ್ಟಾರ್ಟ್. ಯಾವುದಾದ್ರು ಒಂದು ಚೇರ್ ಅಕ್ವೇರ್ ಮಾಡೋಣ. ಹೊಟ್ಟೆ ತುಂಬ ತಿನ್ಬಿಡೋಣ. ಬೆಳಗ್ಗೆ ಹಸುವಾಗ್ತೈತೆ ಫುಲ್ಲು. ಜಿಮ್ ಮಾಡ್ತಿದ್ದೀನಲ್ಲ, ಸಖತ್ ಹಸುವಾಗುತ್ತೆ ಗೈಸ್. ನೀವು ಜಿಮ್ ಮಾಡಿ. ಅಣ್ಣ ಬೇಸೋ ಪರೋಟ ಬಂತು. ಗಣೇಶ್ ಹಾಕೊಂಡು ನನಗೆ ಪಾಸ್ ಮಾಡಿ ಗೈಸ್. ಒಳ್ಳೆ ಪರೋಟ ಇತ್ತು, ಸಾಕಾದಾಗ 4-5 ಒಬ್ಬೊಬ್ರು ಒಂದು 4-5 ಪರೋಟ ತಿನ್ಬಿಟ್ಟು ಈಗ ಹೋಗ್ತಾ ಇದ್ದೀವಿ. ಫುಡ್ ವಾಸ್ ಟೇಸ್ಟಿ. ನೀವಾದರೂ ಬಂದರೆ ಈ ಕಡೆ ಸಾರನ್ನ ಫ್ಯಾಮಿಲಿ ವಿಸಿಟ್ ಮಾಡಿ. ಈಗ ಕಾರ್ ಓಡಿಸ್ತಿರೋದು ನಾನು, ದ ಬಾಸ್. ಬನ್ನಿ ಹೋಗೋಣ. ಬಿಸಿಲು ಆಗಲೇ ಶುರು ಆಗೋಗಿದೆ. ನಾವು ಬಂದಾಗ ಬಿಸಿಲೇ ಇರಲಿಲ್ಲ ಅಲ್ವಣ್ಣ? ಈಗ ಸುಡ್ತಾ ಇದೆ, ತಲೆ ಮೇಲಿದೆ ಬಿಸಿಲು. ಗೈಸ್, ಇನೋವಾ ಕಾಸ್ಟ್ಲಿ ಗಾಡಿ. ಇವ್ರದ್ದೇ ಅಂತಲ್ಲ, ನಮ್ಮ ಮಾವ ಇವ್ರದ್ದು. ಏನೋ ಇದು ಹಾಯಾಗಿದೆ. ಒಂದು ಒಳ್ಳೆ ರೋಡ್ ಬಂತು. ಸರಿಯಾಗಿ ಓಡಿಸಿ ನಾನು ವಾಪಸ್ ತಿಳಿದ್ಬಿಟ್ಟು ಪ್ರಶಾಂತ್ ಅಣ್ಣಂಗೆ ಕೊಟ್ಬಿಟ್ಟೆ. ಇವಾಗ ಘಾಟ್ ಸೆಕ್ಷನ್ ಬರುತ್ತಂತೆ. ನನಗೂ ಘಾಟ್ ಸೆಕ್ಷನ್ಗೆ ಬರಲ್ಲ. ನಾನು ಬ್ಲಾಗ್ ಎಡಿಟ್ ಮಾಡೋದು ಇತ್ತು. ಅದಕ್ಕೆ ಆಮೇಲೆ ಏನೋ ತಿಂತಾ ಇದ್ದಾರೆ ಜನ, ಏನು ಅಂತ ನೋಡೋಣ ಅಂತ ಇಳಿಸಿದ್ದೀವಿ. ಏನು ನೋಡೋಣ. ಓ, ತಾಟಿ ಲಿಂಗೋನಾ? ಅದ ತಿಂತಾರದವರು. ಓಕೆ. ಸೊ ಅಣ್ಣ ಹೊಡಿತವ್ರೆ. ನಾನು ಕೂತ್ಕೊಂಡ್ಬಿಟ್ಟೆ ಈ ಕಡೆ ಕಣ್ಣಿಗೆ. ಇದನ್ನ ಕಟ್ತವ್ರು ನೋಡಿ. ಇದರಲ್ಲಿ ಹಾಕ್ಕೊಡ್ತಾರೆ ಈಗ. ಥ್ಯಾಂಕ್ ಯು ಅಣ್ಣ. ಇದರಲ್ಲೇ ಕೊಟ್ಲಂಗ ಮತ್ತೆ ಇನ್ನೊಂದು ಕಟ್ತಾರೆ. ಮರ್ಚ್ಬಿಟ್ಟು ಹಿಂಗೆ ಮರ್ಚ್ಬಿಟ್ಟು ಸುಟ್ಬಿಟ್ಟು ಹಿಂಗೆ ಒಂದು ಗಂಟೆ ಹಾಕ್ಬಿಟ್ಟು ಅದನ್ನೇ ಪ್ಲೇಟ್ ಮಾಡಿಬಿಟ್ರು ನೋಡಿ. ಇದು ಪ್ಲೇಟಾ ಟೋಪಿನಾ? ಇದು ಸ್ವೀಟ್ இருக்குதா? ಓಕೆ. எல்லாருமே குடிப்பீங்க. ಸೇಂದಿ ಅಂತ ಇದು. ಡ್ರಿಂಕ್ சொல்லுவாங்க. ಎನರ್ಜಿ ಡ್ರಿಂಕ್ ಅಂತ ಇದು. ಸೇಂದಿ ಲೀಕ್ ಆಗ್ತೈತೆ ನಂದು. ಓಕೆ, ಬ್ಯಾಗ್ ರೇ ಮತ್ತೆ ಸಿಗೋಣ. ಹಾಂ, ಪುಡಂಗ ಲೀಕ್ ಆಗುದು. ಹೆಂಗಣ ಆಯ್ತು ಕುಡಿಯೋದು? ಒಳ್ಳೆ எப்படி முன்னாடியே போறேன். ಆಯ್ತಾ? ಸಕ್ಕರೆ ನೀರು ಕಲ್ ಸಕ್ಕರೆ ನೀರು. ಗೈಸ್, ಇನ್ನು ಕೊಟ್ಟವ್ರೆ. ಹಿಂಗೆ ನಮ್ಮ ಟೀಮ್ ಫುಲ್ ಬೀಸ್ಕೊಂಡು ತಿಂತವ್ರು ನೋಡಿ. ನಮ್ಮ ಟೀಮ್ ಅವ್ರು ಹೇಳ್ಕೊಂಬಿಟ್ಟಾರೆ. ದರ್ಶನ್ ಬ್ರೋ ಬರ್ತಾನಿಲ್ಲ ಮುಂದೆ, ನಾವು ಆಟ ಆಡಿಸ್ತಾ ಇದೀವಿ. ಹಿಂದೆ ಹೋಗೋತಾರ, ಹೋಗು ಹೆಲ್ಪ್ ಮಾಡೋತಾರ. ಹಿಂದೆ ಇನ್ನೇನು ಬರ್ತಾರೆ ಅನ್ನೋ ಥರ ಹೋಗ್ಬಿಟ್ಟು ಬಂದ್ಬಿಟ್ಟು ಮುಂದೆ ಬಂದ್ರೆ ಹೋಗಿ ಮುಂದೆ ಹೋಗಿ ಬೇಗ ಬಂದ್ರು ಓಪನ್ ಆಯ್ತು. ನಾವು ಓಡಾಡಿರೋದು 487 ಕಿಲೋಮೀಟರ್ಸ್. 3700 ಚಿಲ್ಲರೆ ಆಗಿದೆ ನೋಡಿ. ಎಷ್ಟು ಫುಲ್ ಆಗಿದೆ ಗೈಸ್. ನಮ್ಮ ಬೆಂಗಳೂರಲ್ಲಿ ರೇಟ್ ಬಂದು ರೇಟು 85 ರೂಪೀಸ್ ಡೀಸೆಲ್. ಇಲ್ಲಿ ತೋರಿಸಿದೆ ನೋಡಿ ರೇಟ್ ಅಂತ.
ಇಲ್ಲಿರೋದು ರೇಟ್ ಬಂದು 93 ರುಪೀಸ್ 19 ಪೈಸಾ, 10 ರೂಪಾಯಿ ಜಾಸ್ತಿ ಆಲ್ಮೋಸ್ಟ್. ಗೈಸ್ ನೋಡಿ ಚಡ್ಡಿ ಒಣಸೋ ರೀತಿ. ನೋಡ್ದೆ ಸೂಪರ್ ಬೈಕಿಂಗ್ ನಂಗೆ ಕಾರು. ಗೈಸ್ ಅಲ್ಲಿ ತಿನ್ಕೊಂಡು ಇನ್ನೇನು ಟ್ರಾವೆಲ್ ಮಾಡ್ಕೊಂಡು ಹೋಗ್ತಾ ಅಲ್ಲಿ ನೋಡಿ ಕ್ಯೂಟ್ ನಾಯಿ ಯಾವುದು. ಗೈಸ್ ನನಗೆ ಇಲ್ಲಿ ಕಲರ್ ಸೋಡಾ ಕಾಣಿಸ್ತು, ತಗೊಳ್ಳೋಣ ಅಂತ ಬಂದಿದ್ದೀವಿ. ಇದು ನೋಡ್ಬಿಟ್ಟು ನಿಲ್ಸಿದ್ವಿ. ಯಾವ್ದು ತಗೋತಿ ಅಣ್ಣ? ಗೋಲಿ ಸೋಡಾ ಬೇಡ ನನಗೆ. ಮತ್ತೆ ಅದೇನಮ್ಮ ಅದು? ಮಜ್ಜಿಗೆ ಪಾಕಳಮ್ಮ. ಓ ಇದು ರಾಗಿ ಅಂಬ್ಲಿ, ಮಾವಿನ ಹಣ್ಣು, ಮೆಣಸಿನ್ಕಾಯಿ, ರಾಗಿ ಕಂಬು ಅಂತಾರಂತೆ ನೋಡಿ. ಎಷ್ಟು ಚಿಕ್ಕ ಜಾಗ, ಅದಷ್ಟು ಕ್ಯೂಟಾಗಿ ಇಟ್ಕೊಂಡವ್ರು ನೋಡಿ ಜಾಗನ. ಕನಸಿಗೆ ರಂಗೇರಿದೆ. ಆಗಿಂದ ಇದು ಎಷ್ಟು ಸರಿ ತಲೆ ಹೊಡ್ಕೊಂಡಿದ್ದೀನಿ ಅಂದರೆ ಡಬಕ್ ನಾನು ಬೀಳ್ತಾನೆ ಇದೆ ಇದು. ಗೈಸ್ ನನಗೊಂಥರ ಮರ ನೋಡೋಕ್ಕೆ ಒಂಥರ ಇಷ್ಟ ನೋಡಿ. ಈ ಶೇಪ್ ಎಷ್ಟು ಮರ ಸಕ್ಕತ್ತಾಗಿದೆ ನೋಡಿ, ಸಕ್ಕತ್ತಾಗಿದೆ. ಹಿಂಗೆ ನಾನು ಕಾಲೇಜ್ಗೆ ಹೋಗ್ತಿದ್ನಲ್ಲ ಹೆಸರುಘಟ್ಟ, ಅಲ್ಲಿ ಫುಲ್ ಹಿಂಗೆ ಇದ್ದಿದ್ದು ಮರಗಳು ನೋಡ್ಕೊಂಡು ಹೋಗ್ತಿದ್ವಿ ನಾನು ನನ್ನ ಫ್ರೆಂಡ್. ಈ ಮರ ಚೆನ್ನಾಗಿದೆ, ಆ ಮರ ಚೆನ್ನಾಗಿದೆ ಅಂತ. ನಾನು ರಿಗ್ರೆಟ್ ಮಾಡ್ತಿರೋದೇನು ಅಂದರೆ ಒಂದು ಡ್ರೋನ್ ಇರಬೇಕಿತ್ತು ನಂದು ಅಂತ. ಅದಿದ್ರೆ ಚೆನ್ನಾಗಿರೋದು, ತೊಗೋಬೇಕು ಆದಷ್ಟು ಬೇಗ ಒಂದು ಡ್ರೋನ್ ತೊಗೊಂಡು ನಿಮ್ಗೆ ಒಳ್ಳೆ ಡ್ರೋನ್ ಫುಟೇಜ್ ಹಾಕಬೇಕು. ಎಲ್ಲರೂ ಆಚೆ ಬಂದರೆ ಈ ಥರ ಡೈಲಿ ವ್ಲಾಗಲ್ಲಂತೂ ನಾನು ದಿನ ಮನೇಲಿದ್ದಾಗಂತೂ ಹಾಕೋಕ್ಕಾಗಲ್ಲ. ಈ ಥರ ಆಚೆ ಬಂದಾಗ ಒಳ್ಳೆ ವ್ಯೂ ನಾನು ಎಂಜಾಯ್ ಮಾಡ್ಬೋದು, ಆ ವ್ಯೂನ ನೋಡಿ ಅನ್ನೋದು ನನ್ನ ಆಸೆ. ಸೊ ಲೈಮ್ ಜ್ಯೂಸ್ ಹೇಳಿದ್ದೀವಿ, 3 ಒಂದರಲ್ಲೇ ಮಾಡ್ಬಿಡ್ತಾರ. ಅಯ್ಯೋ ಬಿಸಿಲು ಜಾಸ್ತಿ ಇದೆ ಗೈಸ್, ಆಗ್ತಲ್ಲ ಗೈಸ್. ಎ ಸಿ ಇಲ್ಲ ಅಂದರೆ ಇರೋಕ್ಕಾಗ್ತಿಲ್ಲ ಗೈಸ್. ಇಲ್ಲಿಂದ ಕೊಡೋಕೆನ ಇವ್ರು ಚಡ್ಡಿ ಕತೆ ಮುಗಿಸ್ತಾನಿಲ್ಲ ಪಾಪ, ಮತ್ತೆ ಒಣಗಾಕವ್ರೆ. ಚಡ್ಡಿ ಮ್ಯಾನ್ ಅಂತ ಕಮೆಂಟ್ ಹಾಕಿ, ಚಡ್ಡಿ ಮ್ಯಾನ್. ಬನ್ನಿ ಹೋಗೋಣ. ಕೊಡೈಕೆನಾಲ್ಗೆ ಹೋದ್ರೆ ಸಾಕು ಅನ್ಸ್ಬಿಡ್ತೀನಿ. ನಿನ್ನೆಯಿಂದ ಹೋಗ್ಬೇಕು ಅಂತ ಕೊಡೈಕೆನಾಲ್ಗೆ ಹೋಗೋಕ್ಕಾಗಿಲ್ಲ. ಇವತ್ತಾದ್ರೂ ಹೋಗಿ ರೀಚ್ ಆಗ್ಬಿಡೋಣ. ಇನ್ನು ಎಷ್ಟು ಕಿಲೋಮೀಟರ್ ಇದೆ ಅಣ್ಣ? 80 ಕಿಲೋಮೀಟರ್ ಐತೆ. ಇನ್ನು 80 ಕಿಲೋಮೀಟರ್ ಇದೆ ಅಂತೆ. ಕಿಲೋಮೀಟರ್ ಸಕ್ಕತ್ತು. ಕ್ಷಣದಲ್ಲೇ ಮಾತೆ ಮರೆತೆನು. ಇಷ್ಟು ಎಲ್ಲೋ ಇದೆ ಪ್ರಕಾರ ಅದನ್ನು ಜಾಮ್ ಆಗಿರ್ಬೋದು. ಕೊಡೈಕೆನಾಲಲ್ಲೂ ಫುಲ್ ಆಗ್ಬಿಟ್ಟಿರ್ತಾರೆ ಜನ. ಚೆಕ್ ಪೋಸ್ಟಲ್ಲಿ ಹಾಕೋದ್ಬಿಟ್ಟು ಚೆಕ್ ಪೋಸ್ಟಲ್ಲಿ ಹಾಕ್ದಿನೆಲ್ಲ ಹಾಕ್ತಾರಣ್ಣ ಗೈಸ್. ಚೆಕ್ ಪೋಸ್ಟ್ ಅಂತೆ, ಇಲ್ಲಿ ಎಂಟ್ರಿ ಮಾಡಿ ಹೋಗ್ಬೇಕಂತೆ ನಾವು. ಬನ್ನಿ. இது மொபைல்ல தெரியுமா இல்ல சிஸ்டம் மணி? நான் மொபைல்ல எடிட் பண்றேன். மொபைல் என்ன ஆப்? 8 பேரு ಸಮೀರ್. ಥ್ಯಾಂಕ್ ಯು ಸರ್. ಸೇವ್ பண்ணியா? ಸೇವ್ பண்ணிட்டேன். ಥ್ಯಾಂಕ್ ಯು ಗೈಸ್. ಅವರು ಯೂಟ್ಯೂಬ್ ಮಾಡ್ತಾರಂತ ಸರ್. ಸೊ ಯೂಟ್ಯೂಬ್ ಮಾಡ್ತಾರಂತೆ. ಯೂಟ್ಯೂಬಲ್ಲಿ ಒಂದಷ್ಟು ಡೌಟ್ಸ್ ಇದೆ, ನಂಗೆ ಕ್ಲಿಯರ್ ಮಾಡ್ತೀಯ ಅಂದರು. ತೊಗೊಳ್ಳಿ ನಂಬರ್ ತೊಗೊಂಡಿದ್ದಾರೆ. ಈಗ ಕಾಲ್ ಮಾಡಿ ಕೇಳ್ತಾರೆ. ಎಲ್ರಿಗೂ 100 ರೂಪಾಯಿ ಎಂಟ್ರಿ ಫೀಸ್ ಅಂತೆ. ನಮಗೆ ಫ್ರೀಯಾಗಿ ಕೊಟ್ಟು ಕಳಿಸ್ಬಿಟ್ರು ನಂಬರ್ ತೊಗೊಂಡು. ನನ್ನ ಫೋನ್ ನಂಬರ್ ತೊಗೊಂಡು ಕಳಿಸ್ಬಿಟ್ರು. ಈಗ ಪ್ರಶಾಂತ್ ಅಣ್ಣ ಹಿಂದೆ ಹೋಗುತ್ತೆ. ಇವತ್ತು ನಾವು ಹೋದ್ಮೇಲೆ ಒಂದು ಇಂಟರ್ವ್ಯೂ ತರ ನಡೆಸ್ತೀನಿ. ಒಬ್ಬೊಬ್ರಿಗೂ ಈ ಟ್ರಿಪ್ ಹೆಂಗ್ ಅನಿಸ್ತಾ ಇದೆ ಅಂತ ಕೇಳಿ. ಸೊ ಎಲ್ಲರೂ ರೆಡಿ ಆಗ್ಬಿಡಿ ಆಯ್ತಾ? 18+ ಅಂತ ಹಾಕ್ಬೇಕು. 18+. ನಿಮ್ಮ ಮನೆಯವರು ನೋಡ್ತಾರೆ, ಪರವಾಗಿಲ್ವಾ? ಅದನ್ನ ಹೈಡ್ ಮಾಡ್ಬಿಡ್ಬೇಕು. ಅದನ್ನ ಹೈಡ್ ಮಾಡಿ ಹೆಂಗ್ ಪೋಸ್ಟ್ ಮಾಡೋದು? ಹೈಡ್ ಮಾಡ್ಬಿಡ್ಬೇಕು. ಬ್ಲರ್ ಮಾಡ್ಬಿಡ್ಲಾ? ಫೇಸಸ್ ನೋಡಿ ಗೈಸ್, ನಾನು ಫೇಸ್ ಮಾತ್ರ ಬ್ಲರ್ ಮಾಡ್ತೀನಿ, ಬಟ್ಟೆ ಹಾಕಿರೋದು ಇವರೇ ಗೈಸ್. ಸೊ ನಾನು ಹಿಂದೆ ಬಂದ್ಬಿಟ್ಟೆ ವ್ಲಾಗ್ ಎಡಿಟ್ ಮಾಡ್ತಿದ್ದೆ. ಘಾಟ್ ಸೆಕ್ಷನ್ಸ್ ಆರ್ ವೆರಿ ಸ್ಕೇರಿ ಗೈಸ್. ಆಸೆಗೆ ಜೀವ ಬಂದಂತಿದೆ, ಇದ್ದಕ್ಕಿದ್ದ ಹಾಗೆ ಖುಷಿ ಕಣ್ತುಂಬಿದೆ. ತೇಲಾಡುತ್ತಾ fallen in love, ರೋಮಾಂಚನ. ಸೊ ಫೈನಲ್ ರೀಚ್ ಆಗಿದ್ದೀವಿ. ಸೊ ವೆಲ್ಕಮ್ ಟು ಊಟಿಲು. ನೋಡದೆ ಇರೋ ಬ್ಯೂಟಿ ಇಲ್ಲಿ ನೋಡ್ಬಿಟ್ವಿ ಅಲ್ವಾ? ಊಟಿ ಹಿಂಗಿರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡ್ಕೊಂಡು ಹೋಗಿದ್ವಿ, ಬಟ್ ಇಲ್ಲಿ ಸಾಕಾಗಿದೆ. ಒಳ್ಳೆ ವೆದರು, ಸಕ್ಕತ್ ಚಳಿ ಫೀಲಿಂಗು, ನೈಸ್. ನೋಡಿ ಮುಂದೆ ಫಾಗ್ ನೋಡಿ ಹೆಂಗಿದೆ, ಕಂಪ್ಲೀಟ್ಲಿ ಕವರ್ಡ್. ಕ್ಲೌಡ್ಸ್ ಮಧ್ಯೆ ಇದೀವಿ ನಾವು, ಅಷ್ಟು ಮೇಲೆ ಬಂದಿದ್ದೀವಿ. ಫುಲ್ ಪೀಸ್ ಆಗಿ ಎಂಜಾಯ್ ಮಾಡ್ತಾ ಇದ್ದಾರೆ, ಫುಲ್ ಪೀಸ್ಫುಲ್ ಅಲ್ಲ? ಇವಾಗ ಇಲ್ಲಿರೋ ಸರ್ಕಸ್ ಏನು ಅಂದರೆ ಇಲ್ಲಿ ಹೋಗಿ ರೂಮ್ ಬುಕ್ ಮಾಡೋದು. ಬಿಕಾಸ್
ಕೊಡೈಕೆನಾಲ್ ಕಂಪ್ಲೀಟ್ಲಿ ಬ್ಲಾಕ್ ಅಂತೆ, ಫುಲ್ ಆಗಿಬಿಟ್ಟಿದೆ. ಬಿಕಾಸ್ ಈಗ ವೆದರ್ ಈಗ ಸೀಸನ್ ಅಂತೆ ಕೊಡೈಕೆನಾಲ್ದು. ಸೊ ಅಯ್ಯೋ ಹೋಗೋಣ. ಈಗ ನಮಗೆ ಸಿಗುತ್ತಾ ಇಲ್ವಾ ರೆಸಾರ್ಟು, ಏನು ಮಾಡೋದು, ರೂಮ್ ಸಿಗುತ್ತಾ, ರೂಮ್ ಸಿಕ್ಕರು ಚೆನ್ನಾಗಿರುತ್ತಾ, ನಮ್ಗೆ ಅಡ್ಜಸ್ಟ್ ಆಗುತ್ತಾ, ಇದೆಲ್ಲ ನೋಡಬೇಕು. ಹೋಪ್ಫುಲಿ ಎಲ್ಲ ಕರೆಕ್ಟಾಗಿ ಆಗುತ್ತೆ ಅಂದ್ಕೊಂಡಿದ್ದೀನಿ. ನೋಡಿ ಹೆಂಗೆ ಇಳಿತವ್ರು ಜನ, ಇದೆಲ್ಲ ಹೋಗ್ತಿರೋದು ವಾಪಸ್ಸು, ಆಯಿತಾ. ಹಂಗೆ ನಮ್ಮ ಜೊತೆಗೆ ಬರ್ತಿರೋರು ಇದ್ದಾರೆ. ಅಲ್ಲಿ ಇದಿಲ್ಲ ಅಷ್ಟೇ, ಮೇ ಬಿ ಬಂದೆಲ್ಲ ಸೆಟ್ಲ್ ಆಗ್ಬಿಟ್ಟವ್ರೆ. ಬಿಕಾಸ್ ನಾನು ಈಗ ತಾನೇ ಕಾರಲ್ಲಿ ಎಲ್ಲ ಕಾಲ್ ಮಾಡಿ ಕೇಳಿದ್ವಿ ರೆಸಾರ್ಟ್ಗಳಿಗೆ, ರೂಮ್ಗಳಿಗೆಲ್ಲ ಯಾವ್ದಾವ್ದು ಸಿಕ್ತು ಆನ್ಲೈನಲ್ಲಿ ಎಲ್ಲ ಒಳ್ಳೆ ರೇಟಿಂಗ್ ಇರೋದು. ಅವರೆಲ್ಲರೂ ಬುಕ್ ಆಗಿದೆ ಸೀಸನ್ ಬುಕ್ ಅಂತಿದ್ರು. ಏನಕ್ಕಪ್ಪ ಅಂತ ಕೇಳಿದ್ರೆ ಎಕ್ಸಾಮ್ಸ್ ಮುಗಿದಿದೆ, ಅದು ಬಿಟ್ಟರೆ ಲಾಂಗ್ ವೀಕೆಂಡ್ಸ್ ಇದೆ. ಸೊ ಈಗ ಸೀಸನ್ ಬೇರೆ ವೆದರು, ಸೊ ಜನ ಎಲ್ಲ ಇದ್ದಾರೆ ಅಂತ ಹೇಳ್ತಾ ಇದ್ರು. ಲೆಟ್ಸಿ ಏನಾಗುತ್ತೆ ಅಂತ. ನೋಡಿ ವ್ಯೂ ಎಂಜಾಯ್ ಮಾಡೋಕ್ಕೆ ಯಾರ್ದೋ ಮಾಡಿ ಹತ್ತವ್ರು ಇವರು. ಗೈಸ್ ಇಲ್ಲಿ ಹೋಗ್ಬೋದಲ್ಲ ಗೊತ್ತಿಲ್ಲ, ಯಾರ್ದೋ ಮನೆ ಮಾಡಿ ಅದು ಹೋಗಿ ನೋಡೋಣ, ಬೈದ್ರೆ ಬೈಸ್ಕೊಂಬರೋಣ. ನಿಮಗೋಸ್ಕರ ಅದು ಆಗೋಗ್ಲಿ, ಬನ್ನಿ ಹೆಂಗಿದೆ ವ್ಯೂ ತೋರಿಸ್ತೀನಿ. ನೋಡಿ ಯಾರು ಆಟ ಸಾಮಾನೆಲ್ಲ ಬಿಸಾಕಿದ್ದಾರೆ. ವಾವ್, ಒಳ್ಳೆ ರೆಸಾರ್ಟ್ ಸಿಕ್ಬಿಟ್ರೆ ಸಕ್ಕದಾಗಿದೆ. ಇಲ್ಲೇ ಒಂದು ಪ್ಲೇಸ್ ಮಾಡ್ಕೊಟ್ಬಿಟ್ರೆ, ಇಲ್ಲ ಒಂದು ಟೆಂಟ್ ಹಾಕ್ಬಿಟ್ರೆ ಸಾಕು ನಮ್ಗೆ ಅಲ್ವಾ. ಕೇಳೋಣ ಕೆಳಗಡೆ ಮನೆಯವ್ರಿಗೆ ಒಂದು ಟೆಂಟ್ ಹಾಕ್ಕೊಡ್ತೀರಂತ ಅಲ್ವಾ. ಮೇಲೆ ಯಾವನ್ ಎತ್ತ ಕೇಳಿದ್ ನಿಮ್ಗೆ ಅಂತ. ಅಯ್ಯೋ ಹುಷಾರು. ಗೈಸ್ ನಾವು ಹೋಗಿದ್ದಕ್ಕೆ ಎಲ್ಲರೂ ಹೋಗ್ತಾ ಇದಾರೆ. 20 ರೂಪಾಯಿ ಕೆಳಗಡೆ ಮನೆಯವ್ರಿಗೆ ಹೋಗ್ಬಿಟ್ಟು 20 ರೂಪಾಯಿ ಟಿಕೆಟ್ ಇಟ್ಬಿಟ್ಟು ವ್ಯೂ ಸ್ಪಾಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಟೈಮ್ ಬರೋಷ್ಟೆಲ್ಲ ವ್ಯೂ ಪಾಯಿಂಟ್ ಆಗಿಲ್ಲ, ಈಗಲೇ ವ್ಯೂ ಪಾಯಿಂಟ್. ಗೈಸ್ ವಿಂಡೋನೇ ಹಾಕಿಲ್ಲ, ಹಂಗೆ ಕ್ಯಾಮ್ರಾ ಗಿಮ್ರಾ ಬಿಟ್ಟು ಹೋಗ್ಬಿಟ್ಟಿದೀವಿ ನಾವು. ಎಕ್ಸೈಟ್ಮೆಂಟ್ ನೋಡಿ ನಮಗೆ. ಚಿಕ್ಕದು ಕಾಟೇಜ್ ಕೇಳ್ತಾ ಇದೀವಿ. ಎಪ್ಪಡಿ ಇರ್ಕ ಫೋಟೋ ಪ್ರೈಸ್ ಕೊಂಚ ಕಮ್ಮಿ ಇಲ್ಲಿಯಾ, ರೊಂಬ ಆಯ್ತು. ಸೊ ಅಣ್ಣನು ನಮ್ಮ ಜೊತೆ ಹಾಕೊಂಡ್ಬಿಟ್ವಿ. ಅಣ್ಣ ಹಾಯ್ ಸೋಲಂಗ ಆ ವಿಡಿಯೋಕ್ಕೆ ಹಾಯ್. ಸೊ ಇವ್ರನ್ನ ಹಾಕೊಂಡು ರೂಮ್ ನೋಡಕ್ ಹೋಗ್ತಾ ಇದೀವಿ. ಲೆಟ್ಸ್ ಗೋ. ನಿಂಗೆ ಲೋಕಲ್ ಅಣ್ಣ? ಸೂಪರ್. ಈಗ ಯಾರ್ದೋ ಕಾರ್ ಹಿಂಗೆ ಬಂದಿಟ್ಟವ್ರೆ. ಇಲ್ಲಿ ಯಾವುದೊಂದು ರೂಮ್ ನೋಡಕ್ ಬಂದಿದ್ವಿ. ವಿ ಡಿಂಟ್ ಲೈಕ್ ಇಟ್. ಸೊ ಅದಕ್ಕೆ ಮುಂದೇನು ಮಾಡೋದು ನೋಡೋಣ. ಇಲ್ಲಿ ಮಳೆ ಬೀಳ್ತಾ ಇದೆ, ಆಗಲೇ ಹನಿತಾ ಇದೆ. ಗೈಸ್ ರೂಮ್ ಓಕೆನೇ ಆಗಿಲ್ಲ. ಹುಡುಕಿ ಸಾಕಾಗಿ ಬಂದಿಲ್ಲಿ ಬ್ರೆಡ್ ತಿಂತಾ ಇದೀವಿ. ಅಣ್ಣ ನಂಗೊಂಚೂರು ಕೊಡೋಣ. ಹೆಂಗಣ್ಣ ಹಿಂಗೆ ಹಾಕ್ಬಿಟ್ರೆ ನೀನು ಚೂರು ಅಂತ ನೋಡಿ, ಕಾಲ್ ಭಾಗ ಮಿಕ್ಸ್ಬಿಟ್ಟು ಮಿಕ್ಕಿದ್ ಕಚ್ಕೊಂಡ್ಬಿಟ್ಟು. ನೀನು ಒಂದು ಫುಲ್ ತಿಂದಿದ್ಯಾ? ಈ ಹುಡುಗ ಹಿಂಗೆ ಕೊಡ್ತಾ ಇದ್ದ ಅದ್ಲೇ ಪುಲ್ ಹೆಂಗೆ ಕೈ ಹಾಕ್ತಾರೆ ನೋಡಿ. ಈಗ ಬಕ ಪಕ್ಷಿಗಳ ಥರ ನಮ್ಮ ದೊಡ್ಡ ಪೀಸ್ ನೋಡ್ಕೊಂಡು ಪೀಸ್ ಮಾಡಿ. ನಾನು ಇಲ್ಲಿ ಕೆಚಪ್ ಹಾಕೊಂಡು ಕೂತಿದ್ದೀನಿ. ಕೆಚಪ್ ಹಾಕ್ದವ್ರಿಗೆ ಏನು ಉಳಿಯಲ್ಲ. ಕಟ್ ಮಾಡೋಣ. ಆಂಟಿ ಸರಿಯಾಗಿ ಕಟ್ ಮಾಡ್ತಿಲ್ಲ. ಆಗೋಯ್ತು ಬಿಡು ಜೀವನ. ಲೇ ಪಾಪ ಈ ಚಳಿಗೆ ಏನ್ ಬಿಸಿನೂ ಗೊತ್ತಾಗ್ತಾನೆ ಇಲ್ಲ. ಇದು ಕೊಡು. ಮ್ಯಾಗಿ ಆರ್ಡರ್ ಮಾಡಿದ್ವಿ ಗೈಸ್. ಅದು ಬಿಟ್ರೆ ಮ್ಯಾಗಿ ಗೀಗಿ ಎಲ್ಲ ತಿಂದ್ವಿ. ಪಕ್ಕದಲ್ಲಿ ಒಂದು ಬೇಕರಿ ಇತ್ತು, ಶಾಪಿಂಗ್ಗಳು ಮಾಡ್ಕೊತಾ ಇದೀವಿ. ಇದು ಯಾವುದೋ ಒಂದು ವರ್ಕಿ ಏನಿದೆ ಏನಂತಾರೆ ಇದಕ್ಕೆ, ಊಟಿ ವರ್ಕಿ ಸಾಕಾಗಿತ್ತು. ಅದಕ್ಕೆ ತೊಗೊಂಡ್ಬಿಟ್ಟಿದ್ದೀನಿ ಮನೆಗೆ. ಅದು ಬಿಟ್ರೆ ಚಾಕ್ಲೇಟ್ಗಳೆಲ್ಲ ಚೆನ್ನಾಗಿತ್ತು. ಮದುವೆನಲ್ಲಿ ಇದ್ರದ್ದೇ ಸ್ವೀಟ್ ಮಾಡಿದ್ವಿ. ಹೌದಾ? ರೀನಾಗೆ ಫೇವ್ರೇಟ್. ಸೊ ಇದೆಲ್ಲ ಸ್ವೀಟ್ ತಗೋಬೇಕು ಅನ್ಕೊಂಡೆ, ಚಾಕ್ಲೇಟ್ಸ್. ರೀನಾ ಹೇಳಿದ್ದೀನಿ. ಅದಕ್ಕೆ ಬ್ಲಾಗಲ್ಲೂ ಹೇಳ್ತಾವ್ರೆ, ಕಟ್ ಮಾಡ್ಬಿಡ್ತೀನಿ ಈ ಪಾರ್ಟ್ನ. ಸೊ ಚಾಕ್ಲೇಟ್ಸ್ ಎಲ್ಲ ಇತ್ತು. ನನಗೆ ಈಗ ಸದ್ಯಕ್ಕೆ ತಗೊಳ್ಳೋ ಪೇಷನ್ಸ್ ಇಲ್ಲ. ರೂಮ್ಗೆ ಮುಡುಕಿ ಫಸ್ಟು, ಆಮೇಲೆ ತೊಗೊಳ್ಳೋಣ ಅಂತ ಇದ್ದೀವಿ. ಹೊಟ್ಟೆ ಗುಡುಗುಡು ಅಂತಿದೆ ಮ್ಯಾಗಿ ತಿಂದ್ಬಿಟ್ಟು. ವಾಶ್ರೂಮ್ ಎಲ್ಲಿದೆ ಅಂದರೆ 8 ಕಿಲೋಮೀಟರ್ ಅಂತವ್ರೆ. ನನಗೆ ಬಾಯಿಗೆ ಬಂದೈತೆ ಎಲ್ಲ ಭಯ ಬಾಯಿಗೆ ಬಂದೈತೆ. ಶಾಪಿಂಗ್ಗಳು ಮಾಡಿ ಹೆಸರುಗಳು ಬರ್ಕೋತಾ ಇದೀವಿ, ಯಾವ ಬ್ಯಾಗ್ ಯಾರ್ದು ಅಂತ. ಗೈಸ್ ಘಾಟ್ ಸೆಕ್ಷನಲ್ಲಿ ಹುಷಾರಾಗಿ ಓಡಿಸ್ಬೇಕು. ಯಾಕೆ ಹುಷಾರಾಗಿ ಓಡಿಸ್ಬೇಕು ಅಂದರೆ ನೋಡಿ ಹಿಂಗಾಗುತ್ತೆ. ನಿಮಗೆ ಕಾಣ್ತಾ ಇಲ್ಲ, ಒಂದು ಸೆಕೆಂಡ್ ಮುಂದೆ ಹೋಗ್ತೀನಿ ನೋಡಿ. ಗಾಡಿ ಮೋರಿ ಒಳಗೆ ಬಿದ್ದೋಗಿದೆ, ಎತ್ತಿಸ್ಬೇಕು ಇವಾಗ ಜನ. ಗೈಸ್ ಇದು ಕ್ರೇನ್ಗಿನ್ ಬಂದರೆ ಎತ್ತಕ್ಕಾಗೋದು, ಆ ಕಡೆಯಿಂದ ಎತ್ತಕ್ಕಾಗಲ್ಲ. ಈ ಕಾರ್ಗೆ ಅಲ್ಲಿದೆ ನೋಡಿ, ಆ ಕಾರ್ ಬಂದು ಗುದ್ದಿರೋದು ಅಲ್ಲಿ. ಆ ಕಾರ್ ಗುದ್ದಿರೋದು ನೋಡಿ ಹಿಂಗಾಗಿದೆ. ಸೊ ಈಗ ಹೆಲ್ಪ್ ಮಾಡ್ಬಿಟ್ಟು ಹೋಗೋಣ. ಏನಾಗುತ್ತೆ ನಮ್ಮ ಕಡೆಯಿಂದ, ಹಂಗೆ ಹೋಗೋಕ್ಕಂತೂ ಆಗಲ್ಲ, ಮನ್ಸಾಗಲ್ಲ. ನೋಡೋಣ ಏನು ಮಾಡ್ಬೋದು ಅಂತ. ನೋಡಿ ಟೈರ್ ಕೆಳಗೆ ಲ್ಯಾಂಡ್ ಆಗಿಬಿಟ್ಟಿದೆ. ಇಲ್ಲಿ ಅರ್ಧ ಆದ್ರೆ ಏನಾದ್ರು ಮಾಡ್ಬೋದಿತ್ತು. ಹಿಂದಿನ ಆಗ್ಬಿಟ್ಟಿದೆ ಈ ಕಡೆ ಫುಲ್ಲು. ಶರ್ಟ್ ಟೈರೆಲ್ಲ ಬಿಚ್ಕೊಂಡ್ಬಿಟ್ಟಿದೆ. ಏನೋ ಮಾಡ್ತವ್ರೆ ಬಾಯ್ಸ್ ಎಲ್ಲ ಸೇರಿ. ನಾವೇನಾದ್ರು ಮಾಡೋಕ್ಕೆ ಟ್ರೈ ಮಾಡೋಣ. ಸೊ ಎಲ್ಲ ಸೇರಿ ಈ ಕಡೆ ಎತ್ತಾನ ಅಂತ ಹೋಗೋರೆ. ನೋಡೋಣ ಏನಾಗುತ್ತೆ.
ಓಪನ್ ಮಾಡಿ ನಿಂತ್ಕೊಳ್ಳಿ ಡೋರ್ ಹತ್ರ. ಹಾಂ 2-3 people stand on that side. Stand this side. There's no bike. We'll take care. ಈ ಕಡೆ ಗಾಡಿ ಬರ್ದಿರೋ ನೋಡ್ಕೋಬೇಕು. ಹಾಂ ನಿಂತ್ಕೊಳ್ಳಿ ಇನ್ನೊಬ್ರು. ಒನ್ ಮೋರ್ ಪರ್ಸನ್ ಹಿಯರ್. ನಿಂತ್ಕೋತಾ ಇದೀವಿ ಇಲ್ಲೇ. ಪುಷ್ ಸ್ಟಾಪ್. ಏನ್ ಮಾಡಿದ್ರು ಆಗ್ತಾ ಇಲ್ಲ, ಅದು ಅಲ್ಲೇ ಸಿಕ್ಕಾಕೊಂಡ್ಬಿಟ್ಟಿದೆ. ಗೈಸ್ ಇಷ್ಟು ಜನ ಸೇರಿದೀವಿ ಆದ್ರೂ ಆಗ್ತಾ ಇಲ್ಲ ಅದು. ಗೈಸ್ ಅವರು ಮೆಕ್ಯಾನಿಕ್ನ ಕರ್ಸ್ಕೊತೀವಿ ನೀವೆಲ್ಲ ಹೋಗಿ ಅಂದ್ಬಿಟ್ಟು, ಕ್ಲಚ್ ಪೇಡ್ ಎಲ್ಲ ಹಾಳಾಗ್ಬಿಡುತ್ತೆ ಹಿಂಗೆ ಎಕ್ಸಿಲೇಟರ್ ಕೊಟ್ರೆ ಬೇಡ ಬಿಡಿ ಅಂದರು. ಅದಕ್ಕೆ ನಾವೆಲ್ಲರೂ ವಾಪಸ್ ಹೋಗ್ತಾ ಇದೀವಿ ಇವಾಗ. ಆ್ಯಂಡ್ ಆ ಗಾಡಿ ಕತೆ ಏನು ಅಂತ ಗೊತ್ತಿಲ್ಲ. ಇವರು ಮಲ್ಕೊಂಡ್ಬಿಟ್ಟಿದ್ರಂತೆ. ಮಲ್ಕೊಂಡು ಹೋಗಿ ಆ ಗೇಟ್ ಹತ್ರ ಎಲ್ಲೋ ಹೊಡೆದಿರೋದು ಅದು ಗಾಡಿ. ಅಲ್ಲೆಲ್ಲೋ ಹೊಡೆದಿರೋದಂತೆ ಮಲ್ಕೊಂಡ್ಬಿಟ್ಟಿದ್ರಂತೆ ಅವರು. ಆರೆಂಜಿಗಾಗಿದೆ ಗಾಡಿ. ಗೈಸ್ ಇವ್ರದೇ ಗಾಡಿ ಅಂತೆ, ನನಗೆ ಗೊತ್ತೇ ಇಲ್ಲ, ನಾನು ಯಾರ್ದು ಅನ್ಕೊಂಡಿದ್ದೀನಿ. ಇವ್ರದೇ ಗಾಡಿ ಅಂತೆ, ಹೊರಗೆ ಗುದ್ದಿರೋದು. ಇವ್ರು ನಿದ್ದೆ ಹೊಡ್ಬಿಟ್ಟು ಗುದ್ದಿರೋದಂತೆ. ಗೈಸ್ ನಾವ್ ಎಲ್ಪ್ ಮಾಡೋಣ ಅಂತ ಹೋದ್ರೆ ಅವರು ಹೆಂಗೆಂಗೋ ಆಡ್ತವ್ರೆ. ಹೋಗ್ರಿ ಬೇಡ ಹೋಗ್ರಿ ಅಂತವ್ರು ಎಲ್ರಿಗೂ. ಸರಿ ಆಯ್ತು ಅಂತ ಬಂದ್ಬಿಟ್ವಿ ನಾವು. ಏನಪ್ಪ ಹೆಲ್ಪ್ ಮಾಡಕ್ ಹೋದ್ರಿ ಒಂಥರ. ಫೋನ್ ಇಟ್ಕೊಂಡ್ ಅವ್ರ ಕಡೆ ಅವ್ನ ಕಡೆಯವನಲ್ವಾ ಅವನು? ಓಕೆ, ಮೇ ಬಿ ದುಡ್ಡು ಮಾಡ್ಕೊಳಕ್ ಅವ್ನು ಇನ್ನೊಬ್ಬ ಯಾರೋ ಬಂದಿರ್ಬೇಕು. ಯಾರನ್ನ ಕರೆಸ್ತೀನಿ ಅಂತ ಹೇಳ್ತಿದ್ರು. ಬಿಡಿ ಒಳ್ಳೇದಾದ್ರೆ ಸಾಕು. ಬಟ್ ಆ ಗಾಡಿ ನೋಡಿ ಭಯ ಆಗೋಯ್ತು ನನಗೆ. ಡ್ರೈವರ್ಗೆ ಏನೂ ಆಗಿಲ್ಲ ಪುಣ್ಯಕ್ಕೆ. ಗಾರ್ಡ್ ಸೆಕ್ಷನ್ಸ್ ಆರ್ ಸ್ಕೇರಿಯಸ್. ಹೋಟ್ಲ್ ಹುಡ್ಕೊಂಡು ಹೋಗ್ತಾ ಇದೀವಿ. ರೋಡ್ ನೋಡಿ ಹೆಂಗೈತೆ ಒಳ್ಳೆ. ಸೊ ಫೈನಲಿ ನಾವು ಒಂದು ರೆಸಾರ್ಟ್ ಹುಡುಕಿ ನಮಗೆ 10 ಸ್ಟೇ ಸಿಕ್ಕಿದೆ. ಸೊ ಒಂದು 10 ಸ್ಟೇ ಎಕ್ಸ್ಪೀರಿಯನ್ಸ್ ಆಗುತ್ತೆ ಅಂತೇಳಿ 10 ಸ್ಟೇ ತೊಗೊಂಡಿದ್ದೀವಿ. ಸೊ ಇದು 2 ಟೆಂಟ್ ಕೊಟ್ಟಿದ್ದಾರೆ. ಹೋಪ್ಫುಲಿ ಇಲ್ಲಿ ಮೂರು ಜನ ಇಲ್ಲಿ ಇಬ್ಬರು ಬರ್ಬೋದು ಅಂದ್ಕೊಂಡಿದ್ದೀವಿ. ಆ್ಯಂಡ್ ವಾಶ್ರೂಮ್ ಇಲ್ಲೇ ಕೊಟ್ಟಿರ್ತಾರೆ. ಸೊ ಜಾಗ ಹೆಂಗಿದೆ ಅಂತ ಒಂದು ಸ್ವಲ್ಪ ಹೊತ್ತಲ್ಲಿ ತೋರಿಸ್ತೀನಿ. ಈಗ ಫಸ್ಟು ಅವರೆಲ್ಲ ಏನೋ ಇನ್ನೂ ಮಾತುಕತೆಗೆ ಹೋಗಿದ್ದಾರೆ, ಬುಕ್ಕಿಂಗ್ ಎಲ್ಲ. ನಾನು ಇಲ್ಲಿ ಒಬ್ಬನೇ ಕೂತ್ಕೊಂಡಿದ್ದೆ. ಗೈಸ್ ಸೊ ಹಿಂಗಿದೆ ಜಾಗ. ನಾನು ಇವಾಗ ನಿಮ್ಗೆ ರಾತ್ರಿ ತೋರ್ಸೋಕ್ಕೂ ಆಗಲ್ಲ ಹೆಂಗಿದೆ ಅಂತ. ನೀವು ಬೆಳಗ್ಗೆನೇ ನೋಡಬೇಕು. ಈಗ ಸದ್ಯಕ್ಕೆ ನಾವು ಏನೋ ರೂಮ್ ಗೇಮ್ ಎಲ್ಲ ಇದೆ ಅನ್ಸುತ್ತೆ. ನಾವು ಒಳಗೆ ಕ್ಲಾಸ್ ಮಾಡ್ಬಿಟ್ಟವ್ರೆ. ಸೊ ಡಿನ್ನರ್ ಹೋಗೋಣ. ಇಲ್ಲಿ ಡಿನ್ನರ್ ಇಲ್ವಂತ? ಇಲ್ಲಿ ಎಕ್ಸ್ಟ್ರಾ ಕೊಡ್ಬೇಕು ಡಿನ್ನರ್ಗೆ. ಆಚೆ ಹೋಗಿ ತಿನ್ಕೊಳ್ಳೋಣ ನಡ್ರಿ. ಏನು ತಿನ್ನೋದು ಅಂತ ಗೊತ್ತಿಲ್ಲ. ಟೆಂಟಲ್ಲಿ ಫಸ್ಟ್ ಟೈಮ್ ಲೈಫಲ್ಲಿ ಸ್ಟೇ ಮಾಡ್ತಿರೋದು ನಾನು. ಚೆನ್ನಾಗಿರುತ್ತೆ ಅನ್ಸುತ್ತೆ. ಚಳಿ ಆಗದಿದ್ರೆ ಸಾಕು. ಚಳಿ ಜಾಗ ಬೇರೆ ಇದು ಅಲ್ವಾ ಬ್ರೋ? ಚಳಿ ಆದ್ರೆ ಮುಗಿತ್ ಕತೆ. ರೂಮಲ್ಲೇ ಚಳಿ ಇಳಿತಿತ್ತು, ಕಾರಲ್ಲೇ ಚಳಿ ಇಳಿತಿತ್ತು. ಮಾರ್ನಿಂಗ್ ಚಳಿನೂ ಸಖತ್ತಾಗಿರುತ್ತೆ ಯಾವಾಗ ಒಂದ್ಸತಿ ಎಕ್ಸ್ಪೀರಿಯನ್ಸ್. ಲೆಟ್ಸ್ ಸಿ. ಗೈಸ್ ಕಾರ್ ಹತ್ಕೊಂಡು ಈಗ ನಾವು ಯಾವುದೋ ಒಂದು ಹೋಟ್ಲ್ ಹುಡ್ಕೊಂಡ್ ಬಂದಿದ್ದೀವಿ. ಬರೀ ತಿನ್ನೋದು ತಿರ್ಗದೆ ಆಯ್ತು. ಯಾವ ಜಾಗಕ್ಕೂ ಹೋಗಿಲ್ಲ, ಯಾವ ಜಾಗನೂ ನೋಡಿಲ್ಲ. ನಿನ್ನೆಯಿಂದ ಬರೀ ಕಾರೇ ತೋರ್ಸಿರೋದು ನಾನು. ಕಾರು ರೋಡು ಊಟ. ಪ್ಲಾನಿಂಗ್ ಇಲ್ಲ ಅಂದ್ರೆ ಹಿಂಗೆ ಆಗೋದು. ನೋಡಿ ನಮ್ಮ ಹಳೆ ಮನೆಗಳೆಲ್ಲ ಈ ಟಿವಿ ಇರ್ತಿತ್ತು. ಈಗಿನ ಕಾಲದ ಮಕ್ಳಿಗೆ ಟಿವಿ ನೋಡಿರಲ್ಲ ಅನ್ಸುತ್ತೆ ನನ್ನ ಪ್ರಕಾರ. ಪ್ರಶಾಂತ್ ನಾ ಟಿವಿ ನೋಡ್ದ? ಆ ಥರ ಟಿವಿ ನಿಮ್ಮಲ್ಲಿ ಇತ್ತ? ನಮ್ಮ ಮನೇಲಿ ಆ ಥರ ಟಿವಿ ಬರಬೇಕು ಅಂದ್ರೆ ಎಷ್ಟು ಅಳ್ತಿದ್ದು ಗೊತ್ತಾ? ನಮ್ಮ ಅಮ್ಮಂಗೆ ಟಿವಿ ತೊಗೊಂಬನ್ನಿ. ನಮ್ಮ ಮನೇಲಿ ಟಿವಿನೇ ಇರಲಿಲ್ಲ. ಟಿವಿ ತೊಗೊಂಬನ್ನಿ. ಅದೊಂದು ನಮ್ಮ ಮಾಮ ಕೊಟ್ಟಿದ್ದ ಟಿವಿ. ಆ ಥರ ಒಂದು ಸ್ಯಾಮ್ಸಂಗ್ದೇ ಬರೋದು. ಪ್ಯಾನಾಸೋನಿಕ್, ಸ್ಯಾಮ್ಸಂಗ್. ನೆಕ್ಸ್ಟ್ ಇದು ಏರ್ಪೋರ್ಟ್ ಅಲ್ಲಿ ನೋಡ್ದ ಟ್ರಾನ್ಸ್ಪರೆಂಟ್ ಟಿವಿ ಬಿಟ್ಟಿದ್ದಾರೆ. ಇಲ್ಲಿ ಟಿವಿ ಇರುತ್ತೆ, ಆ ಕಡೆ ಏನಾಗ್ತಿದೆ ಅಂತಾನು ಕಾಣುತ್ತೆ. ಟೆಕ್ನಾಲಜಿ ಇಸ್ ಗೋಯಿಂಗ್ ಗುಡ್. ವಿ ಆರ್ ಲಕ್ಕಿ. ನಾವೆಲ್ಲ ನೋಡ್ತಾ ಇದೀವಿ. ಇದು ನೋಡಿದ್ವಿ, ಅದು ನೋಡಿದ್ವಿ. ಗೈಸ್ ಇಲ್ಲಿ ಯಾವುದೋ ಹೋಟ್ಲಿಗೆ ಬಂದ್ವಿ. ಪಾರ್ಸಲ್ ತೊಗೊಂಡೋಗಿ ರೂಮ್ ಹತ್ರ ತಿನ್ನೋಣ. ಬಿಕಾಸ್ ಮ್ಯಾಗಿ ಎಲ್ಲ ತಿನ್ಬಿಟ್ಟಿದ್ವಲ್ಲ, ಎದೆಲ್ಲ ಇದೆ ಎಲ್ಲ. ರೂಮ್ ಹತ್ರ ತಿನ್ನೋಣ. ನಾನು ಪಾರ್ಸಲ್ ಕೇಳಿದ್ರೆ ಪಾರ್ಸಲ್ ಇಲ್ಲ, ಬರೀ ಡೈನಿನ್ ಮಾತ್ರ ಅಂತವ್ರೆ. ಅದಕ್ಕೆ ಮುಂದೆ ಯಾವ್ದಾದ್ರು ಹೋಟ್ಲ್ ಇದೆ ನೋಡೋಕೆ ಹೋಗ್ತಾ ಇದೀವಿ. ಮತ್ತೆ ಇನ್ನೊಂದು ಜಾಗಕ್ಕೆ ಇಳ್ಕೊಂಡಿದ್ದೀವಿ ಕಾರಲ್ಲಿ. ಅಯ್ಯೋ ಸಾರಿ. ಈಗ ಹೋಗ್ಬಿಟ್ಟು ಇಲ್ಲೇನಾದ್ರು ಸಿಗುತ್ತಾ ನೋಡೋಣ. ಏನಿಲ್ಲ, ಒಂದು ಫ್ರೈಡ್ ರೈಸ್ ತಗೊಂಡು ಸೀದಾ ಹೋಗ್ಬಿಟ್ಟು ಸುಮ್ಮನೆ ತಿನ್ಕೊಂಡು ಮಲ್ಕೊಂಡ್ಬಿಡ್ತೀವಿ ಒಂದು ಸ್ವಲ್ಪ ಹೊತ್ತು ಆದ್ಮೇಲೆ. ಗೈಸ್ ವೈಫೈ ಇಲ್ವಂತೆ ಇಲ್ಲಿ. ವಾಪಸ್ ರೂಮಿಗೆ ಬಂದ್ವಿ ನಾವು. ಅಲ್ಲಿಂದ ಒಂದಷ್ಟು ರೈಸು ಮತ್ತು ಕಬಾಬ್ ತೊಗೊಂಡು
ವೈಫೈ ಇಲ್ಲ ಅಂತಿದ್ದಾರೆ. ನಾವು ವೈಫೈ ಇದೆ ಅಂತಲೇ ಇಲ್ಲಿಗೆ ಬಂದಿದ್ದು. ಅದು ಬಿಟ್ಟರೆ ಪಾಸ್ವರ್ಡ್ ಎಲ್ಲ ಕೊಟ್ಟಿದ್ದರು. ಇವಾಗ ಮಳೆ ಬಂದಿದೆ, ವೈಫೈ ಇಲ್ಲ ಅಂತವ್ರೆ. ನಾನು ಬೆಳಗ್ಗೆ ಆಲ್ಮೋಸ್ಟ್ ಒಂದು 5 ಗಂಟೆ 6 ಗಂಟೆಗೆ ಎಕ್ಸ್ಪೋರ್ಟ್ಗೆ ಹಾಕಿ ವ್ಲಾಗ್ ಅಪ್ಲೋಡ್ಗೆ ಹಾಕಿದ್ದೆ. ಟೈಮ್ ಒಂದು 11:15. ಈಗಲೂ ಅಪ್ಲೋಡ್ ಆಗಿಲ್ಲ. ಒಂಥರ ಸ್ಟ್ರೆಸ್ಸು ತಲೆಯಲ್ಲೇ ಇರುತ್ತೆ. ಸೊ ನೋಡೋಣ ಏನಾಗುತ್ತೆ, ಇವತ್ತು ಅಪ್ಲೋಡ್ ಆಗುತ್ತಾ ಆಗದೆ ಇರುತ್ತಾ ಅಂತ. ರೈಸ್ನ ಪ್ಲೇಟ್ಗೆ ಹಾಕ್ತವ್ರೆ, ಪೇಪರ್ ಪ್ಲೇಟ್ಗೆ ಎಣ್ಣೆ. ರೈಸು ತಿನ್ನೋಣ. ರೈಸು ರಾತ್ರಿ 4 ಗಂಟೆವರೆಗೂ ಎದ್ದು ಕೂತಿದ್ದೆ ನಾನು. ವ್ಲಾಗ್ ಅಪ್ಲೋಡ್ ಆಗುತ್ತೆ ಅಂತ ಈ ಟೆಂಟಲ್ಲೇ ಮಲಗಿದ್ದು ನಾನು ಪ್ರಶಾಂತಣ್ಣ. ಅಪ್ಲೋಡೇ ಆಗಿಲ್ಲ ವ್ಲಾಗು. ಫೈನಲಿ ಒಳ್ಳೆ ಚೆನ್ನಾಗಿತ್ತು ಒಂಥರ. ಇಟ್ ವಾಸ್ ಲೈಕ್ ಗುಡ್. ಏನು ಅಷ್ಟು ಕೆಟ್ಟದಾಗಿಲ್ಲ. 10 ಔಟ್ ಆಫ್ 8 ಔಟ್ ಆಫ್ 10 ಕೊಡ್ಬೋದು. ಏನಂತಾರೆ ಆ ರೂಮ್ ವೈಬ್ಸ್ಗೆ. ಬಟ್ ಚೆನ್ನಾಗಿತ್ತು. ಟೆಂಟ್ ಹೌಸ್ ಫೀಲ್ಸ್ ಅಲ್ಲ ಪ್ರಶಾಂತಣ್ಣ? ಹೆಂಗಿತ್ತು? ಡಿಫ್ರೆಂಟ್ ಆಗಿತ್ತಲ್ಲ. ಗೊರಕೆ ಹೊಡೆದು ವ್ಲಾಗ್ನಲ್ಲಿಗೆ ಎಂಡ್ ಮಾಡ್ತೀನಿ. ವ್ಲಾಗ್ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಲಾಟ್ಸ್ ಆಫ್ ಲವ್. ಬಾಯ್.